ಹಾಯ್ ಸ್ನೇಹಿತರೆ, ನಮಸ್ಕಾರ. ತಮಗೆಲ್ಲ ಪೂರ್ಣದೃಷ್ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ಚನ್ನಬಸಪ್ಪ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗ್ರೂಪ್ ಸಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬ ಜನ ಹುಡುಗರು ಎಲೆಕ್ಷನ್ ಬಂದರೂ ಕೂಡ ಯಾವುದೇ ನೋಟಿಫಿಕೇಶನ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ನಿರಾಶೆ ಆಗಿದ್ರಿ. ಸೊ ಅಂಥ ಸಂದರ್ಭದಲ್ಲಿ ನೋಟಿಫಿಕೇಶನ್ ಆಗಿರೋದು ಒಂದು ಹೊಸ ಹೋಪ್ಸನ್ನು ಹುಟ್ಟಿದೆ. ಸೊ ಎಲ್ಲರೂ ಕೂಡ ಅಧ್ಯಯನವನ್ನು ಆರಂಭಿಸಿ. ಯಾಕೆಂದರೆ ಈಗ ಆಲ್ರೆಡಿ KPSCಯಿಂದ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಸುಮಾರಷ್ಟು ಹುದ್ದೆಗಳ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಇನ್ಫಾರ್ಮೇಷನ್ ಬಂದಿತ್ತು. ಸೊ ಆ ಪ್ರಕಾರ ಈಗ ಗ್ರೂಪ್ ಸಿ ನೋಟಿಫಿಕೇಶನ್ ಆಗಿದೆ. ಹಾಗೆಯೇ SDA ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಸೊ ಆ ಪೋಸ್ಟ್ಗಳಿಗೂ ಕೂಡ ನೋಟಿಫಿಕೇಶನ್ ಮಾಡ್ತೀವಿ ಅಂತಕ್ಕಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಈ ಹಿಂದೆನೇ. ಸೊ ಅದಕ್ಕಾಗಿ ಸದ್ಯದಲ್ಲೇ SDA ನೋಟಿಫಿಕೇಶನ್ ಕೂಡ ಆಗ್ಬೋದು. ಸೊ ಅದಕ್ಕೋಸ್ಕರ ನೀವೆಲ್ಲ ಅಧ್ಯಯನವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನೇನು ನೋಡ್ತೀವಿ ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ಎಷ್ಟು ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ, ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದು, ವಿದ್ಯಾರ್ಹತೆ, ಸಂಬಳ, ವಯಸ್ಸಿನ ಮಿತಿ, ಅರ್ಜಿ ಸಲ್ಲಿಸುವಾಗ ಗಮನಿಸಬೇಕಾದಂತಹ ವಿಷಯಗಳು, ಅರ್ಜಿ ಶುಲ್ಕ, ಹಾಗೆಯೇ ಪರೀಕ್ಷಾ ವಿಧಾನ ಮತ್ತು ಪಠ್ಯಕ್ರಮ. ಸೊ ಇವುಗಳ ಬಗ್ಗೆ ಎಲ್ಲ ನೋಡ್ತೀವಿ. ಎಸ್ಪೆಷಲಿ ಪಠ್ಯಕ್ರಮದ ಬಗ್ಗೆ ನೋಡಲೇಬೇಕು. ಗ್ರೂಪ್ ಸಿ ಪರೀಕ್ಷೆಗಳು ಅಂತ ಬಂದಾಗ ಸೊ ಸಿಲೆಬಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಓದೋ ವಿಧಾನ, ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಸೊ ಮೊದಲ ಪ್ರಯತ್ನದಲ್ಲೇ ಆಯ್ಕೆಯಾಗಲು ಅನುಸರಿಸಬೇಕಾದ ಅಧ್ಯಯನ ವಿಧಾನ, ಓದಲೇಬೇಕಾದ ಪುಸ್ತಕಗಳ ಮಾಹಿತಿ, ಸದ್ಯದಲ್ಲೇ ಮತ್ತೆ ಯಾವ ನೋಟಿಫಿಕೇಷನ್ಗಳು ಇದ್ದಾವೆ. ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ವಿಸ್ತೃತವಾಗಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಹಾಗೆಯೇ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ದರೆ ಅವರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ. ಹಾಗಾದರೆ ವೆರಿ ಫಸ್ಟ್ ನೋಡೋಣ ಯಾವ ಹುದ್ದೆಗಳು ಎಷ್ಟು ನೋಟಿಫಿಕೇಷನ್ ಆಗಿದೆ ಅಂತ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ. ಒಟ್ಟಾರೆ 242 ಹುದ್ದೆಗಳಿದ್ದಾವೆ. ಈ 242 ಅಂತಕ್ಕಂಥದ್ದು ಚಿಕ್ಕ ನಂಬರ್ ಅಲ್ಲ. ಗ್ರೂಪ್ ಸಿ ಹುದ್ದೆಗಳು ಅಂತ ಬಂದಾಗ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನೋಟಿಫಿಕೇಷನ್ ಆಗ್ತಾ ಇತ್ತು. ಆದರೆ ಈಗ 242 ಹುದ್ದೆಗಳು ನೋಟಿಫಿಕೇಷನ್ ಆಗಿದೆ ಅಂದರೆ ಇದು ಸಣ್ಣ ನಂಬರ್ ಅಲ್ವೇ ಅಲ್ಲ. ಹಾಗೆಯೇ ಉಳಿಕೆ ಮೂಲ ವೃಂದ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಂದರೆ ನಾನ್ HK ಅಂತ. ಸೊ HKಗೆ ಮತ್ತೆ ನೋಟಿಫಿಕೇಷನ್ ಆಗ್ಬೋದು. ಸೊ HK ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಬಲ್ ಇರ್ತಾರೆ. ಸೊ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. 242 ಅಂತಕ್ಕಂಥದ್ದು ಸಣ್ಣ ನಂಬರ್ ಅಲ್ಲ. ಯಾರೆಲ್ಲ ಎಲಿಜಿಬಲ್ ಇದ್ದಿರೋ ಸೊ ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟು ಇನ್ನೊಂದಿದೆ, ಅದು ಅಕೌಂಟ್ ಅಸಿಸ್ಟೆಂಟ್ ಆಯಿತು. ಹಾಗೆಯೇ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕೂಡ ಅದರ ಜೊತೆಗೇ ನೋಟಿಫಿಕೇಶನ್ ಆಗಿದೆ. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು ಕೂಡ ನೋಟಿಫಿಕೇಶನ್ ಆಗಿದೆ. ಅಂದರೆ ಇದು PU ಬೇಸ್ ಮೇಲೆ ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ 67 ಪೋಸ್ಟ್ಗಳು ನೋಟಿಫಿಕೇಶನ್ ಆಗಿದೆ. ಸೊ ಯಾರು ಎಲಿಜಿಬಲ್ ಇದ್ದೀರಾ ಸೊ 2 ಹುದ್ದೆಗಳಿಗೂ ಕೂಡ ಅಪ್ಲೈ ಮಾಡಿ. ಹಾಗೆಯೇ ಈ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳ ಹಾಗಾದರೆ ಅರ್ಜಿ ಸಲ್ಲಿಸುವ ದಿನಾಂಕಗಳನ್ನು ನೋಡೋದಾದರೆ, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟಿಗೆ ಮೊದಲನೇದಾಗಿ ನೋಡೋದಾದರೆ ಮಾರ್ಚ್ 25, 2023ರಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗ್ತದೆ. ಇನ್ನೇನು 4-5 ದಿನದಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ಸೊ ಏಪ್ರಿಲ್ 25ರವರೆಗೂ ಸಮಯ ಇರ್ತದೆ, 1 ತಿಂಗಳವರೆಗೂ ಸಮಯ ಇರ್ತದೆ. ಇನ್ನು ಅಕೌಂಟ್ ಅಸಿಸ್ಟೆಂಟಿಗೆ ನೋಡೋದಾದರೆ ಮಾರ್ಚ್ 23, 2023ರಿಂದ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ. ಅಲ್ಲಿಂದ ಏಪ್ರಿಲ್ 23ವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಹೆಚ್ಚು ಕಡಿಮೆ 1 ತಿಂಗಳ ಕಾಲ ನಿಮಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋ ವಿಚಾರ ಏನಂದರೆ, ನೀವೇನೆಲ್ಲ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡ್ತಾ ಇದ್ದೀರೋ ಅರ್ಜಿ ಹಾಕುವಾಗ, ಸೊ ಅವುಗಳನ್ನೆಲ್ಲ ಈಗಲೇ ನೀವು ಇಟ್ಕೊಂಡಿರಬೇಕಾಗ್ತದೆ. ಅದು ಕನ್ನಡ ಮಾಧ್ಯಮ ಆಗ್ಬೋದು, ಗ್ರಾಮೀಣ ಅಭ್ಯರ್ಥಿ ಆಗ್ಬೋದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಗ್ಬೋದು. ಸೊ ಇನ್ಯಾವುದೇ ರಿಸರ್ವೇಷನಿಗೆ ನೀವು ಸಬ್ಮಿಟ್ ಮಾಡ್ತೀರಾ ಅಂದರೆ ಆ ಡಾಕ್ಯುಮೆಂಟ್ಗಳನ್ನು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮೊದಲೇ ಇಟ್ಕೊಂಡಿರಬೇಕಾಗ್ತದೆ. ಸೊ ನೆಕ್ಸ್ಟ್ ಏನಾದರೂ ವೆರಿಫಿಕೇಷನಿಗೆ ಕರೆದಾಗ ಆವಾಗ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂದರೆ ಸೊ ಅದನ್ನು ಪರಿಗಣಿಸಲ್ಲ, ರಿಜೆಕ್ಟ್ ಆಗ್ತದೆ. ಸೊ ಹಾಗೆಯೇ ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಆ ಸರ್ಟಿಫಿಕೇಟನ್ನು ನೀವು ಪಡ್ಕೊಂಡಿದ್ರೆ ಸೊ ಅವುಗಳಿಗೆ BEO ಸಿಗ್ನೇಚರ್ ಆಗಿರಬೇಕಾಗ್ತದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಗ್ನೇಚರನ್ನು ಆಲ್ರೆಡಿ ಮಾಡಿಸ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಅಂದರೆ, ಮಹಿಳಾ ಅಭ್ಯರ್ಥಿಗಳೇನಾದರೂ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ಸೊ ನಿಮ್ಮ ಆದಾಯ ಪ್ರಮಾಣ ಪತ್ರ, ನಿಮಗೆ ಮದುವೆ ಆಗಿದ್ದರೆ ಸೊ ಗಂಡನ ಮನೆಯ ಆದಾಯ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಇಲ್ಲಾಂದರೆ ಇದು ತುಂಬ ತೊಂದರೆ ಆಗ್ತದೆ. GPSTR ವೆರಿಫಿಕೇಷನಲ್ಲಿ ತೊಂದರೆ ಆಗಿ ಸೊ ಕೋರ್ಟ್ನಲ್ಲೂ ಕೂಡ ಕೇಸ್ ಇರೋದನ್ನು ನೀವು ಆಲ್ರೆಡಿ ನೋಡಿರ್ತೀರ. ಸೊ ಅದಕ್ಕೋಸ್ಕರ ನೀವು ಆದಾಯ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗಾದರೆ ಮುಂದೆ ನೋಡೋಣ, ಶುಲ್ಕವನ್ನು ನೋಡೋಣ. ಅರ್ಜಿ ಸಲ್ಲಿಸೋದಕ್ಕೆ ಶುಲ್ಕ. ಸೊ ಇದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಅಸಿಸ್ಟೆಂಟ್ ಅಕೌಂಟ್, ಇದಕ್ಕೆ ಬೇರೆನೇ ಅಪ್ಲಿಕೇಶನ್ ಹಾಕಬೇಕಾಗ್ತದೆ, ಬೇರೆನೇ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದೆ. ಸೊ ಫಸ್ಟ್ ಆಫ್ ಆಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪೀಸ್, 600 ರೂಪಾಯಿ ಇರ್ತದೆ. ಇನ್ನು OBC ಅಭ್ಯರ್ಥಿಗಳು ಪ್ರವರ್ಗ 2A, 2B,
3A 3B ಈ ಅಭ್ಯರ್ಥಿಗಳಿಗೆ 300 ರೂಪೀಸ್ ಇರುತ್ತೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳೇನಾದರೂ ಅಪ್ಲಿಕೇಶನ್ ಹಾಕೋದಾದರೆ ನಿಮಗೆ 50 ರೂಪಾಯಿ ಫೀಸ್ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ವಿದ್ಯಾರ್ಥಿಗಳು, ಸೊ ಇವರಿಗೆಲ್ಲ ಫೀಸ್ ಇರೋದಿಲ್ಲ, ಪಾವತಿ ಶುಲ್ಕ ಇರೋದಿಲ್ಲ, ಫ್ರೀಯಾಗಿಯೇ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಹಾಗೆಯೇ ಇನ್ನೊಂದು ವಿಚಾರ ಗಮನಿಸಬೇಕಾಗಿರೋದು ಅಂದರೆ 35 ರೂಪೀಸ್ ಇದು ಕಂಪಲ್ಸರಿ ಆಗಿರುತ್ತೆ. ಇದು ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಇದನ್ನ ತಗೊಳ್ತಾರೆ. ಸೊ ಮೇಲಿನ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಅಭ್ಯರ್ಥಿಗಳು ಕೂಡ 35 ಫೀಸನ್ನು ಎಕ್ಸ್ಟ್ರಾ ಕಟ್ಟಬೇಕಾಗ್ತದೆ. ಇದೇ ಶುಲ್ಕನ ಸೇಮ್ ಇರುತ್ತೆ, ಅದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟಿಗೂ ಮತ್ತು ಅಕೌಂಟ್ ಅಸಿಸ್ಟೆಂಟಿಗೂ ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕು, ಪ್ರತ್ಯೇಕವಾಗಿ ಶುಲ್ಕವನ್ನು ಪಾವತಿಸಬೇಕು. ಶುಲ್ಕದ ಮೊತ್ತ ಎರಡೂ ಹುದ್ದೆಗಳಿಗೂ ಕೂಡ ಸೇಮ್ ಇರುತ್ತೆ. ಇನ್ನು ಹೋಗೋಣ ಸಿಲೆಬಸ್. ಎಕ್ಸಾಮ್ ಪ್ಯಾಟರ್ನ್ ಅಂತ ಬಂದಾಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಗ್ರೂಪ್ ಸಿ ಎಕ್ಸಾಮ್ ಪ್ಯಾಟರ್ನ್ ಅಂದರೆ 2 ಪೇಪರ್ಗಳಿರ್ತದೆ, ಒಂದು ಸಾಮಾನ್ಯ ಅಧ್ಯಯನ, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್, ಸಂವಹನ ಪೇಪರ್ ಅಂತ. ಸೊ ಸಾಮಾನ್ಯ ಅಧ್ಯಯನದ ಬಗ್ಗೆ ವಿಸ್ತೃತವಾಗಿ ಸಿಲೆಬಸ್ಸನ್ನು ಮುಂದೆ ನೋಡಬೇಕಾಗಿರೋದ್ರಿಂದ ಫಸ್ಟ್ ಈಗ ಸೆಕೆಂಡ್ ಪೇಪರನ್ನೇ ನೋಡೋಣ. ಪೇಪರ್ 2ನಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಂತೀವಿ, ಇದು ಸಂವಹನಕ್ಕೆ ಸಂಬಂಧಿಸಿರೋದು. ಸೊ ಇಲ್ಲಿ 100 ಪ್ರಶ್ನೆಗಳಿರುತ್ತದೆ, ಒಂದೊಂದು ಪ್ರಶ್ನೆಯು ಒಂದೊಂದು ಅಂಕವನ್ನು ಹೊಂದಿದೆ. ಅಂದರೆ 100 ಪ್ರಶ್ನೆಗಳ 100 ಅಂಕಗಳ ಪೇಪರ್ ಇದು. 2 ಅವರ್ ಸಮಯ ಇರ್ತದೆ, 2 ಗಂಟೆಗಳ ಅವಧಿ ಇರುತ್ತೆ. ಸಾಮಾನ್ಯ ಅಧ್ಯಯನಕ್ಕೆ 90 ನಿಮಿಷಗಳು ಮಾತ್ರ ಇರುತ್ತೆ, 1.5 ಅವರ್ ಇರುತ್ತೆ. ಬಟ್ ಸಂವಹನ ಪೇಪರ್ಗೆ 2 ಅವರ್ ಇರುತ್ತೆ. ಇಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟನ್ನು ನೋಡೋದಾದರೆ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ಗೆ, ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸ್ಗೆ, ಹಾಗೆಯೇ ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸ್ಗೆ. ಸೊ ಒಟ್ಟಾರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಇದೆಲ್ಲ ಸೇರಿ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಹಾಗೆಯೇ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಸಾಮಾನ್ಯ ಅಧ್ಯಯನಕ್ಕೂ ಅಷ್ಟೇ, ಹಾಗೆಯೇ ಈ ಸಂವಹನ ಪೇಪರಿಗೂ ಅಷ್ಟೇ. ನೆಗೆಟಿವ್ ಮಾರ್ಕಿಂಗ್ ಅಂತಂದರೆ ನೀವು ಒಂದು ತಪ್ಪು ಉತ್ತರವನ್ನು, ಒಂದು ತಪ್ಪು ಆನ್ಸರ್ ಮಾಡಿದರೆ ಸೊ ನೀವು ಸರಿ ಮಾಡಿರ್ತಕ್ಕಂತಹ ಅಂಕಗಳಲ್ಲಿ 0.25 ಮಾರ್ಕ್ಸ್ ಕಟ್ಟಾಗುತ್ತೆ. ಅಂದರೆ ನೀವು ಒಂದು ತಪ್ಪು ಆನ್ಸರ್ ಮಾಡಿದರೆ 1/4 ಮಾರ್ಕ್ಸ್ ಕಟ್ಟಾಗುತ್ತೆ, ನಿಮ್ಮ ಸರಿಯಾದ ಉತ್ತರದಿಂದ ಅದನ್ನು ಮೈನಸ್ ಮಾಡ್ತಾರೆ. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಆನ್ಸರ್ ಮಾಡಬೇಕಾಗ್ತದೆ. ಹಾಗಾದರೆ ಸೊಲ್ಯೂಷನ್ ಏನು ಸರ್ ಅಂದರೆ, ನಿಮಗೆ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬಾರ್ದು, ಆನ್ಸರ್ ಮಾಡಿಲ್ಲ ಅಂತಂದರೆ ನಿಮ್ಮ ಅಂಕಗಳು ಕಟ್ ಆಗೋದಿಲ್ಲ. ಸೊ ಇದನ್ನು ಕೂಡ ಗಮನಿಸಬೇಕಾಗ್ತದೆ. ಇದಕ್ಕೆ ಪ್ರಿಪೇರ್ ಆಗೋದು ಹೇಗೆ ಮುಂದೆ ನೋಡೋಣ. ಸೊ ಈಗ ಫಸ್ಟ್ ಪೇಪರ್ ನೋಡೋಣ, ಸಾಮಾನ್ಯ ಅಧ್ಯಯನ. ಇದು ಕೂಡ 100 ಪ್ರಶ್ನೆಗಳು, 100 ಅಂಕಗಳ ಪೇಪರು, 1.5 ಅವರ್ ಬರೆಯೋದಕ್ಕೆ ಅವಧಿ ಇರ್ತದೆ, 90 ನಿಮಿಷಗಳ ಕಾಲ ಇರ್ತದೆ. ಸೊ ಬೇರೆ ಎಲ್ಲ ಸಾಮಾನ್ಯ ಅಧ್ಯಯನ ಅಂದ ತಕ್ಷಣ ನೀವು ಅಂದ್ಕೊಂಡಿರ್ತೀರ ಅಪ್ರಾಕ್ಸಿಮೇಟ್ಲಿ ಒಂದು 5-6 ಸಬ್ಜೆಕ್ಟನ್ನು ನಾವು ಇತಿಹಾಸ, ಸಂವಿಧಾನ ಹೀಗೆ ಓದಿದರೆ ಸಾಕು, ಸಾಮಾನ್ಯ ಅಧ್ಯಯನ ಕ್ಲಿಯರ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರ. ಆದರೆ ಗ್ರೂಪ್ ಸಿ ಅಂತಹ ಪರೀಕ್ಷೆಗಳಲ್ಲಿ ಸಾಮಾನ್ಯ ಅಧ್ಯಯನದ ಪೇಪರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಸಿಲೆಬಸ್ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಪುಸ್ತಕಗಳಿಲ್ಲ, ಬೇರೆ ಬೇರೆ ಪುಸ್ತಕಗಳನ್ನು ರೆಫರ್ ಮಾಡಿ ಅಲ್ಲಿರ್ತಕ್ಕ ಈ ಸಬ್ಜೆಕ್ಟಿಗೆ, ಈ ಸಿಲೆಬಸ್ಗೆ ಸಂಬಂಧಿಸಿದಂತಹ ಟಾಪಿಕ್ಗಳನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಹಾಗಾದರೆ ಸಿಲೆಬಸ್ ಏನಿದೆ ಫಸ್ಟ್ ನೋಡೋಣ. ಫಸ್ಟ್ ಒನ್, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು SSLC ಮಟ್ಟದ್ದು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿಗಳ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಹಾಗೆಯೇ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಸೊ ಇಷ್ಟು ಸಿಲೆಬಸ್ ಇದೆ. ಸೊ ಈ ಥರದ ಸಿಲೆಬಸ್ಸನ್ನು ನೀವು ಬೇರೆ ಯಾವುದೇ ಎಕ್ಸಾಮಲ್ಲಿ ನೋಡಿರಲ್ಲ, ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಡಿಫಿಕಲ್ಟೇ, ಯಾಕೆಂದರೆ ಗ್ರೂಪ್ ಸಿ ಅಂತಹ ಹುದ್ದೆಗಳಿಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅಂದರೆ ಓನ್ಲಿ ಒಂದೇ ಒಂದು ಎಕ್ಸಾಮ್ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಮ ಪರೀಕ್ಷಾ ಹಂತ ಕೇವಲ ಒಂದು ಹಂತದಲ್ಲಿ ಇರುತ್ತೆ. ಆದರೆ KS ಆ ಥರದ ಪರೀಕ್ಷೆಗಳನ್ನು ನೋಡಿದರೆ 3 ಹಂತದಲ್ಲಿ ಇರ್ತದೆ. ಅಲ್ಲಿ ಮೇನ್ಸು, ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ ಅಂತ 3 ಹಂತದಲ್ಲಿ ಪರೀಕ್ಷೆಗಳಿರ್ತದೆ. ಆದರೆ ಇಷ್ಟು ಒಳ್ಳೆ ಹುದ್ದೆಯನ್ನು ಒಂದೇ ಪರೀಕ್ಷೆ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿರೋ ಕಾರಣದಿಂದನೇ ಸ್ವಲ್ಪ ಈ ಪೇಪರನ್ನು ಡಿಫಿಕಲ್ಟ್ ಮಾಡಿದ್ದಾರೆ. ಸೊ ಇದನ್ನು ಪ್ರಿಪೇರ್ ಆಗೋದು ಹೇಗೆ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇಷ್ಟು ಸಿಲೆಬಸ್ ಇರ್ತದೆ. ಹಾಗೆಯೇ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಏನು ಹೇಳ್ತೀವಲ್ವ, ಸೊ ಅದು PU ಬೇಸ್ ಮೇಲೆ ಆಗಿರೋದ್ರಿಂದ ಸೊ ಆ ಹುದ್ದೆಗೂ ಆ ಟೆಸ್ಟ್ಗೂ ಮತ್ತು ಈ ಟೆಸ್ಟ್ಗೂ ಅಷ್ಟೊಂದೇನು ಡಿಫ್ರೆನ್ಸ್ ಇರಲ್ಲ. ಸೊ ಇಲ್ಲೂ ಸಾಮಾನ್ಯ ಜ್ಞಾನದ ಪೇಪರನ್ನು ಸಿಲೆಬಸ್ಸನ್ನು ನೋಡೋದಾದರೆ ಇದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟಿಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯ, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು,
ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳಶಾಸ್ತ್ರ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಇಷ್ಟು ಸಿಲೆಬಸನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಸಿಲೆಬಸ್ ಸೇಮ್ ಟ್ಯಾಲಿ ಆಗ್ತದೆ, ಸ್ವಲ್ಪ ಜಾಸ್ತಿ ಅದರಲ್ಲಿದೆ. ಅಕೌಂಟ್ ಅಸಿಸ್ಟೆಂಟಿಗೆ, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟಿಗೆ ಸ್ವಲ್ಪ ಕಡಿಮೆ ಇದೆ. ಸೊ ಹೆಚ್ಚು ಕಡಿಮೆ ಸಿಲೆಬಸ್ ಸೇಮ್ ಅಂತ ಅನಿಸಿದ್ರೂ ಕೂಡ ಡಿಫಿಕಲ್ಟಿ ಲೆವೆಲ್ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತದೆ ಅಷ್ಟೇ. ಆದರೆ ಯಾವುದೇ ಸಿಲೆಬಸ್ಸು ಮಾಮೂಲಿ ಬೇರೆ ಎಕ್ಸಾಮ್ಗಳ ಸಾಮಾನ್ಯ ಅಧ್ಯಯನದ ಸಿಲೆಬಸ್ ಥರ ಇಲ್ಲ, ಸ್ವಲ್ಪ ಬೇರೆನೇ ಆ್ಯಡ್ ಮಾಡಬೇಕಾಗ್ತದೆ. ಸೊ ಇದಕ್ಕೆಲ್ಲ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಸೊ ಪುಸ್ತಕಗಳ ಬಗ್ಗೆ ಮಾತಾಡೋದಾದರೆ, ಸೊ ಯೂಶ್ವಲ್ ಆಗಿ ನಿಮಗೆ ಸಾಂಪ್ರದಾಯಿಕ GK ಅಂತ ಬಂದಾಗ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳ ಬಗ್ಗೆ ಸಪ್ರೇಟಾಗಿ ಒಂದೊಂದು ಬುಕ್ಸ್ಗಳು ಇರ್ತದೆ. ಸೊ ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದನ್ನು ನೀವು ಪ್ರಿಪೇರ್ ಆಗೇ ಇರ್ತೀರ. ಸೊ ಆದರೆ ಈ ಥರದ ಸಿಲೆಬಸ್ ಬಂದಾಗ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಪುಸ್ತಕ ಅಥವಾ ಈ ಥರದ ಪುಸ್ತಕಗಳನ್ನ ರೆಫರ್ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಬೇರೆ ಬೇರೆ ಒಂದಷ್ಟು ಪುಸ್ತಕಗಳನ್ನು ರೆಫರ್ ಮಾಡಿ ಅಲ್ಲಿರ್ತಕ್ಕಂತಹ ಟಾಪಿಕ್ಗಳನ್ನು ಕಲೆಕ್ಟ್ ಮಾಡಿ ಓದಬೇಕಾಗ್ತದೆ. ಸೊ ಅದನ್ನೇ ನಮ್ಮ ಅಕಾಡೆಮಿಯಲ್ಲಿ ಯಾವಾಗಲೂ ಕೂಡ ಮಾಡ್ತಿರ್ತೀವಿ. ಸೊ ಹಾಗೆಯೇ ಈಗ ವಿದ್ಯಾರ್ಹತೆಯನ್ನು ನೋಡೋದಾದರೆ, ಸೊ ಅದಕ್ಕಿಂತ ಫಸ್ಟ್ ಇವಾಗ ವೇತನ ಶ್ರೇಣಿಯನ್ನು ನೋಡೋದಾದರೆ, ಸೊ ಅಕೌಂಟ್ ಅಸಿಸ್ಟೆಂಟಿಗೆ ಸೊ 27,000ದಿಂದ 52,000ದವರೆಗೆ ವೇತನ ಶ್ರೇಣಿ ಇರ್ತದೆ. ಸೊ ಇನ್ನು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟಿಗೆ ಇದು 21,000ದಿಂದ 42,000ದವರೆಗೆ ಇರ್ತದೆ. ಸೊ ಹಾಗಾದರೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ, ಸೊ BCom ಆಗಿರಬೇಕು, BCom ಅಥವಾ BBM ಅಥವಾ BBA ಆಗಿರಬೇಕು. ಜೊತೆಗೆ ಇದಕ್ಕೆ ಸಮಾನಾಂತರವಾಗಿ ತತ್ಸಮಾನ ವಿದ್ಯಾರ್ಹತೆ ಅಂತ ಪರಿಗಣಿಸಬಹುದಾದಂತಹ BBS ಆಗಿರ್ಬೋದು ಅಥವಾ BBM ಆಗಿರ್ಬೋದು ಅಥವಾ BBE ಆಗಿರ್ಬೋದು. ಜೊತೆಗೆ BIBF ಈ ಯಾವುದೇ ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ BA ಅಥವಾ BSc ವಿದ್ಯಾರ್ಥಿಗಳು ಸೊ ಇಲ್ಲಿ ಅಪ್ಲಿಕೇಬಲ್ ಆಗಿರಲ್ಲ. ಸೊ ಅವರು ಇಲ್ಲಿ ಈ ನೋಟಿಫಿಕೇಶನ್ಗೆ ಸೊ ಅರ್ಜಿ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಕೂಡ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿದರೆ ಸೊ ನೀವು ನಿಮ್ಮ ಹುದ್ದೆಯನ್ನು ಪಡ್ಕೊಳ್ಬೋದು. ಹಾಗೆಯೇ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಕನಿಷ್ಠ ಅಂದರೆ 18 ವರ್ಷ ಇರ್ತದೆ. ಸೊ ಗರಿಷ್ಠ ನೋಡೋದಾದರೆ 35 ವರ್ಷಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ, OBC ಅಭ್ಯರ್ಥಿಗಳಿಗೆ 38 ವರ್ಷಗಳು ಮತ್ತು SC ST ಅಭ್ಯರ್ಥಿಗಳಿಗೆ 40 ವರ್ಷಗಳ ವಯೋಮಿತಿ ಇರುತ್ತೆ. ಸೊ ಹಾಗಾದರೆ ಸೇಮ್ ಆ್ಯಸ್ ಯೂಶ್ವಲ್ ಅದೇ ಇಲ್ಲೂ ಕೂಡ ಅಪ್ಲೈ ಆಗ್ತದೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟಲ್ಲಿ. ಸೊ ಇಲ್ಲಿ ಸಂಬಳ ಮಾತ್ರ 21,000ದಿಂದ 42,000 ಇರ್ತದೆ. ಸೊ ಇಲ್ಲಿ ವಿದ್ಯಾರ್ಹತೆ ನೋಡೋದಾದರೆ PUC ಕಾಮರ್ಸ್ ಆದವರು ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರ. ಸೊ ಆರ್ಟ್ಸು ಅಥವಾ ಸೈನ್ಸ್ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಬಲ್ ಇರೋದಿಲ್ಲ, ಓನ್ಲಿ ಕಾಮರ್ಸ್ ಅಭ್ಯರ್ಥಿಗಳು ಮಾತ್ರ. ಸೊ ಆ್ಯಸ್ ಯೂಶ್ವಲ್ ಅದೇ ಥರನೇ ವಯಸ್ಸು ಕೂಡ ಸೇಮ್ ಇರುತ್ತೆ. ಕನಿಷ್ಠ ವಯಸ್ಸು 18, ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು 35, OBC ಅವರಿಗೆ 38, ಹಾಗೆಯೇ SC ST ಅಭ್ಯರ್ಥಿಗಳಿಗೆ 40 ವರ್ಷ ಇರುತ್ತೆ. ಸೊ ಹಾಗಾದರೆ ಈಗ ನಮ್ಮ ಸಂಸ್ಥೆ ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ. ಸ್ನೇಹಿತರೆ, ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ತುಂಬ ವಿಶೇಷವಾಗಿಯೇ ತರಬೇತಿಯನ್ನು ನೀಡಲಾಗುತ್ತೆ. ಸೊ ಆ ಕಾರಣದಿಂದನೇ ನೋಟಿಫಿಕೇಷನ್ ಆಗುವಂತಹ ಎಲ್ಲ ನೋಟಿಫಿಕೇಷನ್ಗಳಲ್ಲೂ ಕೂಡ ನಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಸೊ ಆಯ್ಕೆ ಆಗ್ತಿದ್ದಾರೆ. ಈಗ ರೀಸೆಂಟಾಗಿ ಬಂದಂತಹ ರಿಸಲ್ಟ್ಗಳಾದಂತಹ FD ಆಗ್ಬೋದು, SDA ಆಗ್ಬೋದು, KPTCL ಆಗ್ಬೋದು, GPSTR ಆಗ್ಬೋದು. ಸೊ ಎಲ್ಲ ಫಲಿತಾಂಶಗಳಲ್ಲೂ ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಆಯ್ಕೆ ಆಗಿರೋದು ಸೊ ಅದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಹಾಗಾದರೆ ಹೇಗೆ ನಮ್ಮ ಸ್ಟಡಿ ಸ್ಟ್ರಾಟಜಿ, ಹೇಗೆ ವಿಶೇಷವಾಗಿ ನಾವು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತೀವಿ ಅಂತ ನೋಡೋದಾದರೆ, ಯೂಶ್ವಲ್ ಆಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ನುರಿತ ಪ್ರಾಧ್ಯಾಪಕರಿಂದ ವಾರವಿಡೀ ವಿಷಯವಾರು ತರಗತಿಗಳನ್ನು ಬೋಧನೆ ಮಾಡ್ತೀವಿ. ಜೊತೆಗೆ ವಾರದ ಕೊನೆಯಲ್ಲಿ 2 ಟೆಸ್ಟನ್ನು ಮಾಡ್ತೀವಿ. ಒಂದು ಸಾಮಾನ್ಯ ಅಧ್ಯಯನ, ಇನ್ನೊಂದು ನಿರ್ದಿಷ್ಟ ಪತ್ರಿಕೆ. ಸಾಮಾನ್ಯ ಅಧ್ಯಯನ ಅಂದರೆ ಆಲ್ರೆಡಿ ನಿಮಗೆ ಗೊತ್ತೇ ಇರ್ತದೆ, 100 ಅಂಕಗಳ ಸಾಮಾನ್ಯ ಅಧ್ಯಯನದ ಟೆಸ್ಟ್ ಅದಾಗಿರುತ್ತೆ. ಜೊತೆಗೆ ಒಂದು ನಿರ್ದಿಷ್ಟ ಪತ್ರಿಕೆಯನ್ನು ಪ್ರತಿ ವಾರನೂ ಕೂಡ ಟೆಸ್ಟ್ ಮಾಡ್ತೀವಿ. ನಿರ್ದಿಷ್ಟ ಪತ್ರಿಕೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟಿನ 100 ಪ್ರಶ್ನೆಗಳನ್ನು ತೆಗೆದು ಒಂದು ಎಕ್ಸಾಮನ್ನು ಮಾಡಲಾಗುತ್ತೆ. ಸೊ ಅದು ಇತಿಹಾಸ ಆಗ್ಬೋದು, ಮೆಂಟಲ್ ಎಬಿಲಿಟಿ ಆಗ್ಬೋದು, ಸೈನ್ಸ್ ಆಗ್ಬೋದು. ಪ್ರತಿ ವಾರ ಒಂದೊಂದು ಸಬ್ಜೆಕ್ಟನ್ನು ಕಾನ್ಸಂಟ್ರೇಟ್ ಮಾಡಿ 100 ಅಂಕಗಳ ನಿರ್ದಿಷ್ಟ ಪತ್ರಿಕೆಯ ಟೆಸ್ಟ್ ಮಾಡಲಾಗುತ್ತೆ. ಸೊ ಆ 2 ಟೆಸ್ಟ್ ಪೇಪರನ್ನು ಇಟ್ಕೊಂಡ್ಬಿಟ್ಟು ಕ್ಲಾಸ್ ರೂಮಲ್ಲಿ ತುಂಬ ವಿಸ್ತೃತವಾಗಿ ಸಂವಾದದ ಮೂಲಕ ಚರ್ಚೆ ಮಾಡ್ತೀವಿ. ಸೊ ಇದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ ಆಗ್ತದೆ. ಸೊ ಇದು ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಈ ಪ್ಯಾಟ್ರನ್ ಅಪ್ಲಿಕೇಬಲ್ ಆಗ್ತದೆ. ಸೊ ಹೀಗೆ ತಯಾರು ಮಾಡೋದ್ರಿಂದನೇ ನಮ್ಮ ರಿಸಲ್ಟ್ ಅತ್ಯುತ್ತಮವಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಆದರೆ ಗ್ರೂಪ್ ಸಿ ಪರೀಕ್ಷೆಗಳು ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿ ಸದ್ಯದಲ್ಲೇ ಎಕ್ಸಾಮ್ಗಳಿದೆ. ಹಾಗೆಯೇ ಮತ್ತೆ ಈಗ ನೋಟಿಫಿಕೇಶನ್ ಆಗಿದೆ. ಸೊ ಆ ಕಾರಣದಿಂದ ಗ್ರೂಪ್ ಸಿ ಸ್ಟ್ರಾಟಜಿ ಬೇರೆನೇ ಇದೆ. ಸೊ ಮೊದಲಿಂದ ಕೂಡ ಇದನ್ನೇ ಅನುಸರಿಸ್ತಾ ಇದ್ದೀವಿ. ಹೇಗೆ ಅನ್ನೋದಾದರೆ,
ಗ್ರೂಪ್ ಸಿಗೆ ಸಾಮಾನ್ಯ ಅಧ್ಯಯನ ಫಸ್ಟ್ ಪೇಪರ್ ಇರ್ತದೆ, ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರ್ ಇರ್ತದೆ. ಸೊ ಈ ಎರಡೂ ಪತ್ರಿಕೆಗಳಿಗೂ ಕೂಡ ವಿಶೇಷವಾಗಿಯೇ ತರಬೇತಿ ಮಾಡ್ತೀವಿ. ಅಂದರೆ ಸಾಮಾನ್ಯ ಅಧ್ಯಯನ ಅಂತ ಬಂದಾಗ ಅಲ್ಲಿ ಆಲ್ರೆಡಿ ಈಗ ಪಠ್ಯಕ್ರಮವನ್ನು ನೋಡಿದ್ದೀವಿ. ಬೇರೆ ಎಲ್ಲ ಪರೀಕ್ಷೆಗಳಿಗೆ ಹೋಲಿಸಿದರೆ ಸೊ ಇದರಲ್ಲಿರ್ತಕ್ಕಂಥ ಸಿಲೆಬಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದಷ್ಟು ಪುಸ್ತಕಗಳಿಂದ ಇಲ್ಲಿರ್ತಕ್ಕಂಥ ಸಿಲೆಬಸ್ಸನ್ನು ಕವರ್ ಮಾಡೋದಕ್ಕಾಗೋದಿಲ್ಲ. ಬೇರೆ ಬೇರೆ ಪುಸ್ತಕಗಳನ್ನು ರೆಫರ್ ಮಾಡಿ ಈ ಸಿಲೆಬಸ್ಸನ್ನು ಕವರ್ ಮಾಡಬೇಕಾಗ್ತದೆ. ಸೊ ಈ ಕಾರಣದಿಂದ ಗ್ರೂಪ್ ಸಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಒಂದು 300 ಟಾಪಿಕ್ಗಳನ್ನು ಕಲೆಕ್ಟ್ ಮಾಡ್ತೀವಿ. ಅಂದರೆ ಕಳೆದ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಆಧರಿಸಿ ಹಾಗೆಯೇ ಈಗ ಕೊಟ್ಟಿರ್ತಕ್ಕಂತಹ ಸಿಲೆಬಸ್ನ ಆಧಾರದ ಮೇಲೆ ಸಪ್ರೇಟಾಗಿ 300 ಟಾಪಿಕ್ಗಳನ್ನು ಕಲೆಕ್ಟ್ ಮಾಡಿ ಬೇರೆ ಬೇರೆ ಪುಸ್ತಕಗಳಿಂದ ಅಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಪ್ರತ್ಯೇಕವಾಗಿ ವಿಷಯವನ್ನು ಬೋಧಿಸುವುದರ ಜೊತೆಗೆ ಆ ಟಾಪಿಕ್ಗಳ ನೋಟ್ಸನ್ನು ಕೊಡಲಾಗುತ್ತೆ. ಜೊತೆಗೆ ಆ ಟಾಪಿಕ್ಗಳ ಆಧಾರದ ಮೇಲೇ ಸಪ್ರೇಟಾಗಿ ಮಾಡೆಲ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಅದು ಸಾಮಾನ್ಯ ಅಧ್ಯಯನ ಆಗ್ಬೋದು, ಕಮ್ಯುನಿಕೇಷನ್ ಆಗ್ಬೋದು. ಸೊ ಎಲ್ಲ ಈ ಪತ್ರಿಕೆಗಳ ಈ ಟೆಸ್ಟ್ಗಳು, ಮಾಡೆಲ್ ಟೆಸ್ಟ್ಗಳಲ್ಲಿ ರಿಪೀಟೆಡ್ ಕ್ವಶನ್ಸ್ ಪ್ರಶ್ನೆಗಳು ಎಲ್ಲೂ ಕೂಡ ಇರೋಲ್ಲ. ಅದೇ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ತೆಗೆದ್ರೂ ಕೂಡ ಡಿಫಿಕಲ್ಟಿ ಲೆವೆಲ್ ಬೇರೆನೇ ಆಗಿರುತ್ತೆ. ಸೊ ಅಪ್ಲೈಡ್ ಪ್ರಶ್ನೆಗಳನ್ನು ಹೆಚ್ಚು ತೆಗೆಯೋದ್ರಿಂದ ಕಂಪ್ಲೀಟಾಗಿ ಅವರಿಗೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಹಾಗೆಯೇ ಗ್ರೂಪ್ ಸಿ ಪರೀಕ್ಷೆಗಳು ಹತ್ತಿರದಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಪ್ರತಿ ವಾರ ಮಾಡುವಂತಹ ಟೆಸ್ಟ್ಗಳನ್ನು, ಮಾಡೆಲ್ ಟೆಸ್ಟ್ಗಳನ್ನು ಬಿಟ್ಟೂ ಕೂಡ ಗ್ರೂಪ್ ಸಿ ಪರೀಕ್ಷೆಗೋಸ್ಕರನೇ ಗ್ರೂಪ್ ಸಿ ಟೆಸ್ಟ್ ಪ್ಯಾಕೇಜನ್ನು ಆರಂಭ ಮಾಡಿದ್ದೀವಿ. ಸೊ ಅಲ್ಲಿ ಸಂವಹನ ಪೇಪರ್ ಆಗಿರ್ಬೋದು, ಹಾಗೆಯೇ ಸಾಮಾನ್ಯ ಅಧ್ಯಯನದ ಪೇಪರ್ ಆಗಿರ್ಬೋದು, ಎರಡೂ ಪೇಪರ್ಗಳನ್ನು ಕೂಡ ತುಂಬ ವಿಶೇಷವಾಗಿಯೇ ತಯಾರು ಮಾಡ್ತೀವಿ. ಸಾಮಾನ್ಯ ಅಧ್ಯಯನದ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಅದನ್ನು ತುಂಬ ವಿಸ್ತೃತವಾಗಿ ಕ್ಲಾಸ್ ರೂಮ್ನಲ್ಲಿ ಚರ್ಚೆ ಮಾಡ್ತೀವಿ. ಸೊ ಆ ಕಾರಣದಿಂದ ಅವರಿಗೆ ಸಬ್ಜೆಕ್ಟನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಸೊ ಹೀಗೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿರ್ದಿಷ್ಟವಾಗಿ ಅವರವರ ಸಿಲೆಬಸ್ಸನ್ನು ಆಧಾರದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಪ್ರಿಪೇರ್ ಮಾಡ್ತಾ ಇರೋದ್ರಿಂದನೇ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಸೊ ಇಷ್ಟು ನಮ್ಮ ಸಂಸ್ಥೆಯ ಸ್ಟಡಿ ಸ್ಟ್ರಾಟಜಿ ಆಗಿರುತ್ತೆ. ಸೊ ಈ ಕಾರಣದಿಂದನೇ ವಿದ್ಯಾರ್ಥಿಗಳು ಹೆಚ್ಚು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದೆ. ಸೊ ಹಾಗೆಯೇ ನಮ್ಮ ಸಂಸ್ಥೆ ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ವಿನೋಬ್ ನಗರದಲ್ಲಿದೆ. ಸೊ ಓದೋದಕ್ಕೆ ಪ್ರಶಾಂತವಾದಂತಹ ವಾತಾವರಣ, AC ಲೈಟ್ ಆಗಿರ್ಬೋದು, ಸುಸಜ್ಜಿತ ಆಸನಗಳಾಗಿರತಕ್ಕಂಥ ಕ್ಲಾಸ್ ರೂಮ್ ಆಗಿರ್ಬೋದು, ಹಾಗೆಯೇ ಉತ್ತಮ ಪುಸ್ತಕಗಳು, ನೋಟ್ಸ್ಗಳು, ಪ್ರಶ್ನೆ ಪತ್ರಿಕೆಗಳ ಸಂಗ್ರಹ ಎಲ್ಲದೂ ಕೂಡ ಅವೈಲೇಬಲ್ ಇರ್ತದೆ. ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ಏನಾದರೂ ಓದ್ತಾ ಇದ್ದರೆ, ಸೊ ಓದಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಸಂಸ್ಥೆಗೆ ಒಂದ್ಸತಿ ಭೇಟಿ ಕೊಡ್ಬೋದು. ಸೊ ಇಲ್ಲಿ ನೀವೇನಾದರೂ ಬಂದರೆ ಮೊದಲ 2 ದಿನ ನಿಮಗೆ ಉಚಿತವಾಗಿಯೇ ಇರ್ತದೆ. ಸೊ ಆನಂತರ ನಿಮಗೆ ಇಷ್ಟ ಆದ್ರೇ ಅಡ್ಮಿಷನನ್ನು ತೊಗೋಬೋದು. ಸೊ ಅದಕ್ಕೆ ಸಂಬಂಧಿಸಿದಂಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಅಡ್ರೆಸ್ಸನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಯಾರಿಗಾದರೂ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಪ್ರಶ್ನೆಗಳಿದ್ದರೆ ಸೊ ಕೆಳಕೊಟ್ಟಿರ್ತಕ್ಕಂಥ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದರೆ ಸೊ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ನೆಕ್ಸ್ಟು ತುಂಬ ಜನ ಕೇಳ್ತಾ ಇರ್ತೀರ, ಸರ್ ಕೋಚಿಂಗ್ ತೊಗೊಳ್ಬೇಕಾ ಬೇಡವಾ ಅಂತೆಲ್ಲ. ಸೊ ಇದನ್ನು ಕೋಚಿಂಗ್ ಬೇಕು ಬೇಡ ಅನ್ನೋದನ್ನೆಲ್ಲ ನೀವೇ ನಿರ್ಧಾರ ಮಾಡಬೇಕು. ಆದರೆ ಉಡಾಫೆ ಬೇಡ, ಹೆಚ್ಚು ಚಾನ್ಸನ್ನು ತೊಗೊಳ್ಳೋದಕ್ಕಿಂತ ಪ್ರಾಪರ್ ಗೈಡೆನ್ಸನ್ನು ತೊಗೊಂಡೋದು ಒಳ್ಳೆಯದು ಅಂತ ನನ್ನ ಅಭಿಮತ. ಗ್ರೂಪ್ ಸಿ ಅಂತಹ ಸಿಲೆಬಸ್ಸನ್ನು ನೋಡಿದಾಗ ಸೊ ಗೈಡೆನ್ಸ್ ಇಲ್ಲದೇ ಗೆಲ್ಲೋದು ತುಂಬ ಕಷ್ಟ ಆಗಿರುತ್ತೆ. ಸೊ ನಾನೆಲ್ಲ ಮಾಡಿಬಿಡ್ತೀನಿ ಅನ್ನೋ ಉಡಾಫೆಯಿಂದ ಚಾನ್ಸ್ ತೊಗೊಳ್ಳೋದಕ್ಕಿಂತ ಸೊ ಪ್ರಾಪರ್ ಗೈಡೆನ್ಸಿನ ಜೊತೆಗೆ ನೀವು ಅಧ್ಯಯನ ನಡೆಸಿ ಯಶಸ್ಸನ್ನು ಗಳಿಸೋದು ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳ್ತಾ ಇಷ್ಟೊತ್ತು ಪ್ರೀತಿಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.